Good morning, one and all. Last class we discussed about the atomic mass unit, in that AMU, and it is represent in the U, that is unified mass. For that, we can write the atomic number, symbol, and atomic weight. I just represent the atomic number 1 helium, hydrogen, atomic number 1 hydrogen, and its atomic weight is 1.0078, and atomic number 2 is helium and its atomic mass is 4.0026, and third one is lithium. Atomic number 3 is lithium and its atomic mass is 6.941, and for atomic number 4 is beryllium and its atomic mass is 9.0121. Today we are discussing about the average atomic mass. Average atomic mass of an element is the sum of masses of its isotope. Sum of masses of its isotope, each multiplied by its natural abundance. Nothing but we know that while calculating we will get the concurrent value. That concurrent value, by adding we will take the average, that is the average. We all know that how to take the average. The average atomic mass of an element is the sum of the masses of its isotope, which have the element have the different masses of its isotope, each multiplied by its natural abundance. Each having the natural or relative abundance by which we can multiply. Andre nothing but isotopes. First we should know about the isotopes. Isotope is nothing but the have a same number of proton but different number of neutron of each atom. ಏನಾಗುತ್ತೆ ಅಂದರೆ ಒಂದು ಎಲಿಮೆಂಟ್ಗೆ ಸೇಮ್ ನಂಬರ್ ಆಫ್ ಪ್ರೋಟಾನ್ ಇರುತ್ತೆ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ ಇರುವಂಥದ್ದನ್ನ ನಾವೇನಂತೀವಿ ಅಂದರೆ ಐಸೋಟೋಪ್ ಫಾರ್ಮೇಷನ್ ಆಗುವಂಥದ್ದು ಅಂತ ಹೇಳ್ತೀವಿ. ಹೇಗೆ ಇದನ್ನು ಆವ್ರೇಜ್ ಅಟಾಮಿಕ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಐಸೋಟೋಪ್ಸ್ನ ಇಟ್ಕೊಂಡು ಅದರಲ್ಲಿ ಬರುವಂಥ ರಿಲೇಟಿವ್ ಅಬೌಂಡೆನ್ಸ್ನಿಂದ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಆವ್ರೇಜ್ ಅಟಾಮಿಕ್ ಮಾಸ್. ಎಸ್, ಹಿಯರ್ ಯು ಕ್ಯಾನ್ ಸಿ ದ ಟೇಬಲ್ ದಟ್ ಈಸ್ isotopes of carbon. First ನಾನು ಕಾರ್ಬನ್ ತೊಗೊಂಡಿನಿ. ಕಾರ್ಬನ್ಗೆ ಐಸೋಟೋಪ್ಸು ವಿ ಕ್ಯಾನ್ ಸಿ ದ C12, C13, C14. C12, C13, C14 ಅಂತ ಐಸೋಟೋಪ್ಸ್ ಫಾರ್ಮೇಷನ್ ಆಗುವಂಥದ್ದು. ಅದರಲ್ಲಿ ರಿಲೇಟಿವ್ ಅಬೌಂಡೆನ್ಸ್ ಯಾವಾಗಲೂ C12 ಆ್ಯಂಡ್ C13 is a stabled one and C14 is a unstabled one, where the unlike formation ಆದರೆ ಮಾತ್ರ which will be a unstable ಆಗುವಂಥದ್ದು. Yes sir, in that carbon 12 ಗೆ abundance, relative abundance 98.892% ಇರುವಂಥದ್ದು, which can be represented in the percentage. ಅದಕ್ಕೆ ಅಟಾಮಿಕ್ ಮಾಸು 12 ಇರುತ್ತೆ. C13ಗೆ ಬಂದಾಗ ರಿಲೇಟಿವ್ ಅಬೌಂಡೆನ್ಸು 1.108% ಇರುತ್ತೆ. ಅದಕ್ಕೆ ಅಟಾಮಿಕ್ ಮಾಸು 13.0035 ಇರುತ್ತೆ. ಕಾರ್ಬನ್ 14ಗೆ ಬಂದಾಗ 2 into 10 to the power of -10% ಇರುತ್ತೆ. ಅದಕ್ಕೆ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ ಅಂದರೆ 14.00317 ಇರುತ್ತೆ. ಎಸ್, ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದ ಆವ್ರೇಜ್ ಅಟಾಮಿಕ್ ಮಾಸ್? ಆವ್ರೇಜ್ ಅಟಾಮಿಕ್ ಮಾಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಆವ್ರೇಜ್ ಮಾಸ್. ನಾವು ಒಂದು ಪರ್ಟಿಕ್ಯುಲರ್ ಆಗಿ ಸೇಮ್ ವ್ಯಾಲ್ಯೂಸ್ ವಿ ಆರ್ ನಾಟ್ ಟೇಕಿಂಗ್. ಸಿಂಪ್ಲಿ ಐ ಥಾಟ್ ಟು ಶೋ ಯು ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್. ಅದರಿಂದ ಕಂಪ್ಲೀಟಾಗಿ ಸೇಮ್ ಡಿಜಿಟ್ಸ್ ತೊಗೊಂಡಿಲ್ಲ, ಜಸ್ಟ್ ಆ್ಯಾವ್ರೇಜ್ ಆಗಿ ಮಾಡೋದ್ರಿಂದ ಜಸ್ಟ್ ಚೆಕ್ ಮಾಡೋಕ್ಕೋಸ್ಕರ ಐ ವಿಲ್ ಶೋ ಯು. ದಟ್ ಈಸ್ ಆ್ಯಾವ್ರೇಜ್ ಮಾಸ್ ಇಸ್ ಈಕ್ವಲ್ ಟು, ಹಿಯರ್ ವಿ ನೋ ದಟ್ 98.89 ದಟ್ ಐ ಟುಕ್ ಹ್ಯಾಸ್ ಎ 98 into 12 ಇಂಟು ಅದನ್ನು ರಿಲೇಟಿವ್ ಅಬೌಂಡೆನ್ಸಿಂದ ಅಟಾಮಿಕ್ ಮಾಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಇಂಟು 12. ನೆಕ್ಸ್ಟು C13ದು 1.18 ಇದೆ, ಇಂಟು 13 ಮಾಡೀನಿ. ನೆಕ್ಸ್ಟು C14ದು 2 into 10⁻⁻10 ಇದೆ, ಇಂಟು 14 ಮಾಡಿದ್ದೀನಿ. ಡಿವೈಡೆಡ್ ಬೈ 100, ಬೈ ಇಟ್ ಈಸ್ ಡಿವೈಡೆಡ್ ಬೈ 100 ಪರ್ಸೆಂಟೇಜಲ್ಲಿ ಇರೋವಂಥದ್ರಿಂದ ಡಿವೈಡೆಡ್ ಬೈ 100, ದಟ್ ವಿ ವಿಲ್ ಗೆಟ್ ದ ಆವ್ರೇಜ್ ಕಾರ್ಬನ್ ಈಸ್ 12.011 ಯು, ದಟ್ ಈಸ್ ಅಟಾಮಿಕ್ ಮಾಸ್ ಯೂನಿಟ್ಟಲ್ಲಿ ಬರುವಂಥದ್ದು, AMU ಅಲ್ಲಿ ಬರುವಂಥದ್ದು. ಇಸ್ ಇಟ್ ಕ್ಲಿಯರ್? This is about average atomic mass.
Next is about the molecular mass. What is this molecular mass? Different molecule of the same compound may have different molecular mass. Different molecules of the same compound have the different molecular mass because they contain a different isotopes of an element. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮಾಲಿಕ್ಯುಲರ್ ಮಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ಯಾವಾಗಲೂ ಅಷ್ಟೇ ಸೇಮ್ ಕಾಂಪೌಂಡ್ ಇರೋವಂಥ ಡಿಫ್ರೆಂಟ್ ಮಾಲಿಕ್ಯುಲರ್ ಮಾಸ್ನ ಕೊಡುವಂಥದ್ದು, ಡಿಫ್ರೆಂಟ್ ಮಾಲಿಕ್ಯುಲರ್ ಮಾಸಸ್ನ ಕೊಡುತ್ತೆ. ಯಾಕೆ ಅಂದರೆ ಬಿಕಾಸ್ ಅದು ಡಿಫ್ರೆಂಟ್ ಐಸೋಟೋಪ್ಸಲ್ಲಿ ಇರೋವಂಥದ್ದು. ಯಾವುದೇ ಎಲಿಮೆಂಟ್ ಆದರೂ ಡಿಫ್ರೆಂಟ್ ಐಸೋಟೋಪಲ್ಲಿದ್ದರೆ ಅದು ಡಿಫ್ರೆಂಟ್ ವ್ಯಾಲ್ಯೂವನ್ನು ಕೊಡುವಂಥದ್ದು ಅಂತ. ಸಮ್ ಆಫ್ ಅಟಾಮಿಕ್ ಮಾಸಸ್, ಫಾರ್ ಎಕ್ಸಾಂಪಲ್ ಐ ಟುಕ್ ಹ್ಯಾಸ್ ಎ CH4 ಮೀಥೇನ್ನ ತೊಗೊಂಡಿದ್ದೀನಿ. ಅದನ್ನು ಮಾಡಿದಾಗ CH4 ಸ್ಟ್ರಕ್ಚರ್ನ ವಿ ವಿಲ್ ರೈಟ್ ಇಟ್ ಹ್ಯಾಸ್ ಎ ಲೈಕ್ ದಿಸ್. ವಿ ಕ್ಯಾನ್ ರೈಟ್ CH4ನ ತೊಗೊಂಡಾಗ ಸಿದು ನಮಗೆ ಗೊತ್ತು 12 ಪ್ಲಸ್ ಹೈಡ್ರೋಜನ್ ಈಸ್ 1 ಇಂಟು 4 ಈಸ್ 4, ಇಟ್ ಈಸ್ 16. ಟೋಟಲ್ ಮಾಡಿದಾಗ 16 ಬರೋ ಅಂಥದ್ದು. ಮಾಲಿಕ್ಯುಲರ್ ಮಾಸ್ ನಮಗೆ ಎಷ್ಟು ಸಿಕ್ತು? 16 ಬಂತು. ಬಟ್ ನಾವು ಅದೇ ಐಸೋಟೋಪ್ 16 ಕಾರ್ಬನ್ದು ಐಸೋಟೋಪ್ ಏನಾದರೂ ನಾವು 13 ತೊಗೊಂಡ್ರೆ ಅದು ಡಿಫ್ರೆಂಟ್ ಆಗುತ್ತೆ. ಕ್ಲಿಯರ್? ಅದೇ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ವ್ಯಾಲ್ಯೂ ತೊಗೊಂಡ್ರೆ, ಆ್ಯಾವ್ರೇಜ್ ಅಟಾಮಿಕ್ ಮಾಸ್ ತೊಗೊಂಡ್ರೆ 12.011 AMU plus 4 into 1.008 AMU, we will get the 16.043 AMU ಅಲ್ಲಿ ಸಿಗುವಂಥದ್ದು. ದಟ್ ಈಸ್ ಫಾರ್ ದ ಮೀಥೇನ್. ಮಾಲಿಕ್ಯುಲರ್ ಮಾಸು 16.043. Next is formula mass. It is defined as the substance is the sum of the average atomic masses. Sum of the average atomic masses of each atom represent the chemical formula is expressed in AMU. ಇದು ಹೇಗೆ ಅಂತ ಅಂದರೆ, before explaining the definition, I will tell you. Dozen, we know that 1 dozen of eggs, that is egg means 12. We know that 1 dozen means it should represent the 12, right? That is the formula. Yes, 1 kg represent how many grams? That is 1000 grams, right? This is what the formula. Here the substance of the sum of the average atomic masses of each atom represent its chemical formula, and it is expressed in AMU. AMU ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಈಗ ನಮಗೆ 1 ಡಜನ್ ವಿಚ್ ಶುಡ್ ಬಿ ರೆಪ್ರೆಸೆಂಟ್ 12 which content, the quantity which content is 12. Clear? Like that 1 kg means 1000 gram, like which represent in the chemical formula. Some of the atomic masses of given formula. For example, if I am taking as a NaCl, that is in a solid, I just to show you the representation how it is the formation. ಯೂಶಲಿ ಹೇಗೆ ರೆಪ್ರೆಸೆಂಟೇಷನ್ ಫಾರ್ಮೇಷನ್ ಆಗಿರುತ್ತೆ ಅಂತ, ಕಂಪ್ಲೀಟ್ಲಿ ಶೇಡೆಡ್ ಒನ್ ಈಸ್ CL, ಕ್ಲೋರಿನ್ ಯಾವಾಗಲೂ ಕಾರ್ನರ್ನ ಆಕ್ಯುಪೈ ಮಾಡಿರುತ್ತೆ ಅನ್ನೋದನ್ನ. ಆ್ಯಂಡ್ empty ವಾಟ್ ಐ ಶೋನ್ ಹಿಯರ್, ದಟ್ ಈಸ್ NaClನ ತೋರಿಸಿರುವಂಥದ್ದು. ಯಾವ ರೀತಿ ಫಾರ್ಮೇಷನ್ ಅದೇ ಒಂದು CL ಮತ್ತೊಂದು NaCl, NaCl, ಆ ರೀತಿ ಫಾರ್ಮೇಷನ್ ಆಗುತ್ತೆ. ಅದು ಸಾಲಿಡು. ಫಾರ್ ಎಕ್ಸಾಂಪಲ್ Na:CL ಅಂತ ತಗೊಂಡಾಗ 6:6 ರೇಷಿಯೋಲಿ ನಮಗೆ ಸಿಗುವಂಥದ್ದು, ವಿಚ್ ಶುಡ್ ವಿ ಗೆಟ್ ಇಟ್ ಇನ್ ದ ರೇಷಿಯೋ ಆಫ್ 6:6. ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಹ್ಯಾಸ್ ಎ 1:1 ರೇಷಿಯೋ, ರೈಟ್? Na 1 ಇದ್ದರೆ CL 1:1 ರೇಷಿಯೋಲಿ ಇರುತ್ತೆ. ಹಿಯರ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಮಾಸ್ ಅಂದರೆ, NAದು ವಿ ನೋ ದಟ್ ಈಸ್ 23.0 AMU ಇದೆ. ಹಾಗಿದ್ರೆ ಕ್ಲೋರಿನ್ದು ದಟ್ ಈಸ್ 35.5 AMU. ದಟ್ ಈಸ್ ಟೋಟಲ್ 58.5 ಅಟಾಮಿಕ್ ಮಾಸ್ ಯೂನಿಟ್ ಇರೋವಂಥದ್ದು NaClಗೆ. ದಟ್ ಈಸ್ ವಾಟ್ ದ ಫಾರ್ಮುಲಾ ಮಾಸ್. ಇಸ್ ಇಟ್ ಕ್ಲಿಯರ್? ಫಾರ್ಮುಲಾ ಮಾಸ್ ಅಂದರೆ ಕೆಮಿಕಲ್ ಫಾರ್ಮುಲಾದನ್ನ AMUಲಿ ಎಕ್ಸ್ಪ್ರೆಸ್ ಮಾಡೋವಂಥದ್ದನ್ನ ನಾವು ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಮೋಲ್ ಆ್ಯಂಡ್ ಮೋಲಾರ್ ಮಾಸ್. ವಾಟ್ ಈಸ್ ದಿಸ್ ಮೋಲ್ ಆ್ಯಂಡ್ ಮೋಲಾರ್ ಮಾಸ್? ಹಿಯರ್ ವಿ ಶುಡ್ ನೋ ದಟ್ ಮೋಲ್ ಈಸ್ ನಥಿಂಗ್ ಬಟ್ ಅವಗಾಡ್ರೋ ನಂಬರ್.
1 mole is Na ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1 mole is equal to ಅವಗ್ಯಾಡ್ರೋ ನಂಬರ್ಸ್ ಆಫ್ ದ ಅವಗ್ಯಾಡ್ರೋ ನಂಬರ್ಸ್ ಇರೋ ಅಂಥದ್ದು ಯಾವುದೇ ಒಂದರಲ್ಲಿ ಅವಗ್ಯಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇದ್ದರೆ ಅದನ್ನು ನಾವೇನಂತೀವಿ ಅಂದರೆ 1 mole ಅಂತೀವಿ. ಈಗ ಯಾವುದು ಯು ಹ್ಯಾವ್ ಎ some anything, it may be some particles of stone or anything which contains the ಯಾವುದೋ ಒಂದು ಕಲ್ಲಿದೆ, if you crush it you will get the particles, different types of different form of particles. ಆ ಪಾರ್ಟಿಕಲ್ಸ್ದು ಏನು ಅಂದರೆ ಅದನ್ನು ಮೋಲ್ಸ್ ಅಂತ ಕನ್ಸಿಡರ್ ಮಾಡೋದು. ಈಗ ಒಂದು ರಾಕೋ ಏನೋ ಇದೆ, ಒಂದು ಸಣ್ಣ ಕಲ್ಲಿದೆ, ಅದನ್ನು ಪುಡಿ ಮಾಡೋದು ಬೇಡ, ಜಸ್ಟ್ ಒಂದು ಕ್ರಷ್ ಮಾಡಿದ್ರೆ ಅದು ತುಂಬ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗುತ್ತೆ. ಆ ಪಾರ್ಟಿಕಲ್ಸ್ನ ನಾವು ಮೋಲ್ ಅಂತ ಹೇಳೋ ಅಂಥದ್ದು. ಅರ್ಥ ಆಗ್ತಿದೆಯಾ? 1 mole is ಅವಗ್ಯಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತೀವಿ. ಆ್ಯಂಡ್ ವಾಟ್ ಈಸ್ ದಿಸ್ ಮೋಲಾರ್ ಮಾಸ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಹ್ಯಾಸ್ ದ ಮಾಸ್ ಆಫ್ ದ ಸ್ಯಾಂಪಲ್ ಆಫ್ ದಟ್ compound divided by the amount of substance in the sample measured in moles. ಮೋಲಾರ್ ಮಾಸ್ ಅಂದರೆ ನಥಿಂಗ್ ಬಟ್ ಒಂದು ರಾಕ್ದು ಕಂಪ್ಲೀಟ್ ವೆಯ್ಟು ಅದರಲ್ಲಿ ಕೊಟ್ಟಿರೋದು ಡಿವೈಡೆಡ್ ಬೈ ದ ಏನಾಗಿರುತ್ತೆ ಅಂದರೆ ಅವಗ್ಯಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡ್ತೀವಲ್ಲ ಅದರಿಂದ ಮಾಡಿದಾಗ ನಮಗೆ ಬರುತ್ತಲ್ಲ, ದಟ್ ಈಸ್ ವಾಟ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್ನ ನಾವು ಮೋಲಾರ್ ಮಾಸಸ್ ಅಂತ ಹೇಳೋ ಅಂಥದ್ದು. ಕ್ಲಿಯರ್? 1 mole is equal to Na. Here I shown that 1 mole is equal to Na, that is Avogadro number equals ಅದ್ರದ್ದು ಅವಗ್ಯಾಡ್ರೋ ನಂಬರ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ 6.022 into 10 to the power of 23 ಪಾರ್ಟಿಕಲ್ಸ್. ವೆರಿ ಹ್ಯೂಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇರೋವಂಥದ್ದು. ಒಂದು ಅವಗ್ಯಾಡ್ರೋ ನಂಬರಲ್ಲಿ 6.022 into 10 to the power of 23 ಪಾರ್ಟಿಕಲ್ಸ್ ಇರುತ್ತೆ, which can be represented in gram per mole or gram mole inverse. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಗ್ರಾಮ್ ಪರ್ ಮೋಲ್ ಅಥವಾ ಗ್ರಾಮ್ ಮೋಲ್ ಇನ್ವರ್ಸಲ್ಲಿ ರೆಪ್ರೆಸೆಂಟ್ ಮಾಡಿ. ಎಕ್ಸಾಂಪಲ್, ಹೈಡ್ರೋಜನ್ದು 1 ಇದೆ, ಹೈಡ್ರೋಜನ್ದು ಮೋಲ್ ಎಷ್ಟಿದೆ ಅಂದರೆ 1 ಮೋಲ್ ಇದ್ದರೆ ಅದ್ರದ್ದು ಈಕ್ವಲೆಂಟ್ ವೆಯ್ಟು ಅಟಾಮಿಕ್ ವೆಯ್ಟು 1 ಇದೆ. ದಟ್ ಈಸ್ ಮೋಲ್ ಆ್ಯಂಡ್ ಮೋಲಾರ್ ಮಾಸ್ ಈಸ್ ಈಕ್ವಲ್ ಟು ದ ಹೈಡ್ರೋಜನ್, ದಟ್ 1. ಅರ್ಥ ಆಗ್ತಿದೆಯಾ? ದ ನಂಬರ್ ಆಫ್ ಮೋಲ್ಸ್ ಈಸ್ n. ನಂಬರ್ ಆಫ್ ಮೋಲ್ಸ್ನ ಎನ್ನಿಂದ ರೆಪ್ರೆಸೆಂಟ್ ಮಾಡಿದ್ರೆ ಈಕ್ವಲ್ಸ್ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಮೋಲ್ಸ್ ಎಷ್ಟು ಮೋಲ್ಸ್ ಇದೆ ಅನ್ನೋದನ್ನ ಫೈಂಡ್ ಮಾಡಬೇಕು ಅಂದರೆ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದರೆ ನಮಗೆ ಗೊತ್ತು, ಟೋಟಲ್ ಆಗಿ ಅದರಲ್ಲಿ ಇರೋವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಹೇಳ್ತೀನಿ ಅಗೇನ್. ಇನ್ 10 grams of NaOH ಫೈಂಡ್ ದ ನಂಬರ್ ಆಫ್ ಮೋಲ್ಸ್. ಎನ್ನ ಫೈಂಡ್ ಮಾಡಿ ಅಂದರೆ n is equal to, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಗಿವನ್ ಮಾಸ್ ಎಷ್ಟು, 10 ಗ್ರಾಮ್ ಆಫ್ NaOH ಅಲ್ಲಿ ನಮಗೆ ಗೊತ್ತು NaOH NAದು 23 ಆಗಿರುತ್ತೆ, ಆಕ್ಸಿಜನ್ದು 16, ಹೈಡ್ರೋಜನ್ದು 1, ಟೋಟಲ್ ಮಾಡಿದ್ರೆ 10/40 ಬರುತ್ತೆ. ದಟ್ ಈಸ್ ವಿ ಕ್ಯಾನ್ ರೈಟ್ 0.25 ಮೋಲ್ ಅನ್ನೋದನ್ನ ಬರಿಬೋದು. ಕ್ಲಿಯರ್? 0.25 ಮೋಲ್ ಬರೋವಂಥದ್ದು. ಅದೇ ಸೇಮ್ ಎನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪಾರ್ಟಿಕಲ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್. ಪಾರ್ಟಿಕಲ್ಸ್ ಈಗ ಒಂದು 10 ಪಾರ್ಟಿಕಲ್ಸ್ ಕೊಟ್ಟಿದ್ರು, ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್ ಅಂದರೆ 6.022 into 10 to the power of 23 ಮಾಡಿದ್ರೆ ವಿ ವಿಲ್ ಗೆಟ್ ದ ನಂಬರ್ ಆಫ್ ಮೋಲ್ಸ್. ಅದೇ ಈಗ ವಾಲ್ಯೂಮಲ್ಲಿ ಕೊಟ್ಟಿದ್ರು, ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಾಲ್ಯೂಮ್ ಡಿವೈಡೆಡ್ ಬೈ 22.4 ಲೀಟರ್ ಪರ್ ಮೋಲ್. ವಾಲ್ಯೂಮ್ ಡಿವೈಡೆಡ್ ಬೈ 22.4 ಲೀಟರ್ ಪರ್, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ವಾಲ್ಯೂಮ್ ಆಗಿದೆ. ಅದನ್ನ ಡಿವೈಡ್ ಮಾಡಿದ್ರೆ ಎಷ್ಟೋ ಒಂದು 100 ಅಥವಾ 1 ಲೀಟರ್ ಡಿವೈಡೆಡ್ ಬೈ 22.4 ಲೀಟರ್ ಪರ್ ಮೋಲ್ ಮಾಡಿದ್ರೆ ವಿ ವಿಲ್ ಗೆಟ್ ದ ನಂಬರ್ ಆಫ್ ಮೋಲ್ಸ್. ಥ್ಯಾಂಕ್ ಯು.